ಬೋಧನೆಯಲ್ಲಿ ಗಮನಿಸಿ ನೋಡ್ರಿ, ವಾಕ್ಯ ಹೇಳುತ್ತೆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ. ಯೇಸು ಹೇಳಿದ್ನು ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಯೇಸು ಸ್ವಾಮಿ ಮಾತುಗಳು, ಸತ್ಯವೇದದ ಎಲ್ಲ ಮಾತುಗಳು ನೋಡಿದ್ರೆ ಕಷ್ಟಗಳುಂಟು, ಸಂಕಟಗಳುಂಟು ಅಂತ ಎಲ್ಲ ಹೇಳಿದಾನೆ. ಈಗ ನಾನು ಕೇಳ್ರಿ, ನಾನು ಪ್ರಶ್ನೆ ಕೇಳ್ತೀನಿ, ನೀವು ನನಗೆ ಉತ್ತರ ಹೇಳಿ. ಹಣದ ಕಷ್ಟ ಬಂದರೆ ಕ್ಲೇಮ್ ಮಾಡಿ ಅರ್ಕೆ ಮಾಡಿದ್ರೆ ಹಣ ಬರಬೇಕು, ಇವತ್ತಿನ ಬೋಧನೆ. ಆರೋಗ್ಯ ಕೆಟ್ಟೋದ್ರೆ ಏನು ಮಾಡಬೇಕು? ಯೆಹೋವ ರಾಫಾ, ಆಯ್ತಾ? ಮಕ್ಕಳು ಅವರು ಇವರು ಸಂಬಂಧಗಳಲ್ಲಿ ಬರೋ ಸಂಕಟ ಬಂದರೆ, ಉಪದ್ರವು ಗುಡಾರದ ಸಮೀಪಕ್ಕೂ. ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಮತ್ತೇನು ಬರಬೇಕು ನಿಮಗೆ? ಹಣದ ಕಷ್ಟ ಬರಬಾರ್ದು, ಆರೋಗ್ಯದ ಕಷ್ಟ ಬರಬಾರ್ದು, ಕುಟುಂಬದ ಕಷ್ಟ ಬರಬಾರ್ದು. ಲಾಸ್ಟಲ್ಲಿ ನಿಮ್ಮ ಪ್ರಕಾರ ಏನು? ಯೇಸು ಸ್ವಾಮಿ ಹೇಳಿದ್ದು ಹೇಳ್ಬಾರ್ದಾಗಿತ್ತು. ನೀವು ಹೇಳಿ, ಹಂಗಿದ್ರೆ ಇದು ಬಿಟ್ಟರೆ ಬೇರೇನು ಕಷ್ಟ ಬೇಕು ನಿಮಗೆ? ಏನು ಕಷ್ಟನೇ ಬರಂಗಿಲ್ಲಲ್ಲ ನಿಮಗೆ. ಎಲ್ಲನೂ ನೀವು ಕನ್ಫ್ಯೂಸ್ ಮಾಡಿ ಎಲ್ಲ ಪಡ್ಕೊಳ್ಳೋದಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯಾರಾದರೂ ಒಂದು ವೇಳೆ ಮುಗಿದ ಮೇಲಾದರೂ ಉತ್ತರ ಕೊಡಿ. ಯಾವ ಕಷ್ಟನೂ ನಿನಗೆ ಬರಬಾರ್ದು ಅನ್ನುವಂಥ ಬೋಧನೆ ಇವತ್ತು ಬರ್ತಿದೆಯಲ್ಲ, ಅದು ಸತ್ಯವೇದದ ಅನುಸಾರವಾದದ್ದ? ಹಣದ್ದು ಬರಬಾರ್ದು, ಕುಟುಂಬದ ಬರಬಾರ್ದು, ಮಕ್ಕಳದ್ದು ಬರಬಾರ್ದು, ಆದರೆ ಪರಲೋಕಕ್ಕೆ ಮಾತ್ರ ಸೇಫಾಗಿ ಹೋಗ್ಬೇಕು. ಎಂತಹ ವಂಚನೆಯಲ್ಲಿ ನೀವು ಸಿಲುಕಿದ್ದೀವಿ, ಅರ್ಥ ಮಾಡ್ಕೊಳ್ರಿ. ಯೇಸುವಿನ ಮಾತು ಸುಳ್ಳಾಗೋದೇ ಇಲ್ಲ. ಅದನ್ನು ಬೇಗ ಸ್ವೀಕರಿಸಿ, ಬೇಗ ಅರ್ಥ ಮಾಡಿಕೊಂಡ್ರೆ ಆಂಗ್ಸೈಟಿ ಈಸ್ ಲೆಸ್. ಅದಕ್ಕೆ ಟೋಸರ್ ಅವತ್ತು ಹೇಳಿದ್ದು, ನನ್ನ ಜೀವಿತದ ತೆರೆಯ ಹಿಂದೆ ಒಬ್ಬ ದೇವರು ನನ್ನ ಮುರಿಯುವಿಕೆಯ ಹಿಂದೆ ಕಾರ್ಯವನ್ನು ಮಾಡ್ತಿದ್ದಾನೆ ಅನ್ನೋ ಅರಿವು ನನಗೆ ಬಂದರೆ, ಇಟ್ ರಿಮೂವ್ಸ್ ದ ಗ್ರೇಟ್ ಡೀಲ್ ಆಫ್ ಆಂಗ್ಸೈಟಿ. ನನ್ನ ಜೀವಿತದ ಚಿಂತೆಗಳನ್ನು ಅದು ಕಡಿಮೆ ಮಾಡುತ್ತೆ. ಯಾಕಂದರೆ ಹಿಂದೆ ಮುರಿಯುವಾಗ ಒಬ್ಬ ದೇವರು ಇದ್ದಾನೆ.